ಸರ್ಕಾರ ಇರುತ್ತಾ ಬೀಳುತ್ತಾ ಅನ್ನೋದ್ರ ಬಗ್ಗೆ ಕೈ ನಾಯಕರೇ ಹೇಳಬೇಕು. ವಿಧಾನಸೌಧದಲ್ಲಿ ಬಿಜೆಪಿ ನಾಯಕ ಆರ್ ಅಶೋಕ್ ಕೊಟ್ಟಿರುವಂತಹ ಹೇಳಿಕೆ. ಸರ್ಕಾರದಲ್ಲೇ ಸಾಕಷ್ಟು ಗೊಂದಲದ ವಾತಾವರಣ ಇದೆ. ಎಷ್ಟೋ ಶಾಸಕರು ಸದನಕ್ಕೆ ಗೈರಾಗಿದ್ದಾರೆ. ಬಹುಮತ ಇಲ್ಲದೆ ಇರೋ ಸರ್ಕಾರದಲ್ಲಿ ರಾಜ್ಯಪಾಲರೇಕೆ ಭಾಷಣ ಮಾಡಬೇಕು? ಹೀಗಾಗಿ ನಾವು ರಾಜ್ಯಪಾಲರ ಭಾಷಣಕ್ಕೆ ಅಡ್ಡಿಪಡಿಸಬೇಕಾಯಿತು. ಸದನದಲ್ಲಿ ನಮ್ಮ ಹೋರಾಟದ ಬಗ್ಗೆ ಬಿಎಸ್ವೈ ಜೊತೆ ಚರ್ಚಿಸಿ ತೀರ್ಮಾನವನ್ನು ತೆಗೆದುಕೊಳ್ತೀವಿ. ಬಜೆಟ್ ಮಂಡಿಸೋಕೆ ಬಿಡಬೇಕಾ ಅಥವಾ ಬೇಡವಾ ಅನ್ನೋದರ ವಿಚಾರವಾಗಿಯೂ ಕೂಡ ನಾವು ಬಿಎಸ್ವೈ ಜೊತೆ ಚರ್ಚೆ ನಡೆಸಿ ನಿರ್ಧಾರವನ್ನು ತೆಗೆದುಕೊಳ್ತೀವಿ ಅನ್ನುವಂಥ ಮಾತನ್ನ ಹೇಳಿದ್ದಾರೆ ಆರ್ ಅಶೋಕ್ ಅವರು. ಈ ಮುಖಾಂತರವಾಗಿ ಪರೋಕ್ಷವಾಗಿ ಬಜೆಟ್ ಮಂಡಿಸೋದಕ್ಕೆ ಬಿಡೋದಿಲ್ಲ ಅಂತ ಆರ್ ಅಶೋಕ್ ಅವರು ಹೇಳಿಕೆಯನ್ನ ಕೊಟ್ಟಂಗಾಗಿದೆ. ಏನ್ ಹೇಳಿದ್ದಾರೆ ಆರ್ ಅಶೋಕ್ ಅವರು ನೋಡೋಣ ಬನ್ನಿ. ಈ ಸರ್ಕಾರದಲ್ಲಿ ಒಮ್ಮತ ಇಲ್ಲ, ಬಿರುಕಿದೆ, ಒಡೆದಾಟ ಇದೆ, ಬೀದಿಗೆ ಬಂದಿದೆ ಜಗಳ, ಬಹುಮತ ಇಲ್ಲ ಈ ಸರ್ಕಾರಕ್ಕೆ. ಇದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಒಂದ್ ಕಡೆ ಕಾಂಗ್ರೆಸ್ಸಿನ MLAಗಳೆಲ್ಲ ಈ ಮುಖ್ಯಮಂತ್ರಿ ಕುಮಾರಸ್ವಾಮಿನ ಮುಖ್ಯಮಂತ್ರಿ ಅಂತ ಒಪ್ಕೊಂಡೇ ಇಲ್ಲ. ಇನ್ನೊಂದ್ ಕಡೆ ಸಿದ್ದರಾಮಯ್ಯನವ್ರನ್ನ CLP ಲೀಡರ್ ಅಂತ JDS ಅವರು ಯಾರು ಒಪ್ಕೊಂತ ಇಲ್ಲ. ಯಾರು ಅಧಿಕೃತ ಮುಖ್ಯಮಂತ್ರಿ, ಯಾರು ಅನಧಿಕೃತ ಮುಖ್ಯಮಂತ್ರಿ, ಈ ಒಡೆದಾಟ ನಡೀತಾ ಇದೆ. ದಿನನಿತ್ಯ ಮಾಧ್ಯಮದಲ್ಲಿ ಈ ಸರ್ಕಾರ ಇರ್ತೈತೋ ಹೋಗ್ತೈತೋ, ಎಷ್ಟು ಜನ ಶಾಸಕರು ಆಬ್ಸೆಂಟ್ ಆಗ್ತಾರೆ, ಎಷ್ಟು ಜನ ಬರ್ತಾರೆ, ಬಡ್ಜೆಟ್ ಮೊನ್ನೆ ಆಗ್ತೈತೋ ಇಲ್ಲೋ, ಈ ತರದೆಲ್ಲ ಗೊಂದಲ ಇದೆ. ಅದರಿಂದ ರಾಜ್ಯಪಾಲರಿಗೆ ಈ ಸರ್ಕಾರ ಭದ್ರ ಸುಭದ್ರ, ಈ ಸರ್ಕಾರ ನಡೀತೈತೆ ಅಂತ ಓದೋವಂಥದ್ಕೆ ಯಾವುದೇ ದಾರಿ ಇಲ್ಲ. ತಪ್ಪು ದಾರಿಗೆ ರಾಜ್ಯಪಾಲರ ಭಾಷಣ ಹೋಗ್ಬಾರ್ದು, ತಪ್ಪು ಸಂದೇಶ ರಾಜ್ಯದ ಜನತೆಗೆ ಹೋಗಬಾರ್ದು ಅನ್ನೋ ದೃಷ್ಟಿಯಿಂದ ಬಿಜೆಪಿ ರಾಜ್ಯಪಾಲರಿಗೆ ನೀವು ಓದಬೇಡಿ, ಇದೆಲ್ಲ ಬೋಗಳೆ, ಸುಳ್ಳು, ಆದ್ದರಿಂದ ಆ ಭಾಷಣ ಓದೋ ಅವಶ್ಯಕತೆ ಇಲ್ಲ. ಯಾವತ್ತು ಈ ಸರ್ಕಾರಕ್ಕೆ ಬಹುಮತ ಇಲ್ಲ ಅಂತ ಜಗಜ್ಜಾಹೀರಾತಾಗಿದೆ ಅಂತ ಒಂದು ಬಡ್ಜೆಟ್ಟಿನ ಈ ಅಧಿವೇಶನದ ಭಾಷಣವನ್ನ, ಜಂಟಿ ಭಾಷಣವನ್ನು ಓದುವಂಥದ್ದು ಸರಿಯಲ್ಲ ಅಂತೇಳಿ ಪಕ್ಷ ತೀರ್ಮಾನ ತೆಗೆದುಕೊಂಡಿದ್ದೀರಿ. ಅದರ ಪ್ರಕಾರ ಇವತ್ತು ನಾವು ಪ್ರತಿಭಟನೆಯನ್ನ, ಹೋರಾಟವನ್ನು ನಾವು ಮಾಡಿದ್ದೀರಿ.